ಪ್ರಿಯ ಸ್ನೇಹಿತರೆ, 80ನೇ ವರ್ಷದ ಸ್ವತಂತ್ರ ಸಂಭ್ರಮದ ಈ ಪಯಣದಲ್ಲಿ ನನ್ನೊಂದಿಗೆ ಹೆಜ್ಜೆ ಹಾಕಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಭಾಗ 3ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ವ್ಯಾಪಾರ ಸಂಸ್ಥೆಯಿಂದ ಆಡಳಿತ ಶಕ್ತಿಯಾಗಿ ಬೆಳೆದಿತು ಮತ್ತು ಭಾರತದ ಜನರು ಅದರ ವಿರುದ್ಧ ಹೇಗೆ ದಂಗೆ ಎದ್ದರು ಎಂಬುದನ್ನು ತಿಳಿದುಕೊಂಡೆವು. ಈ ದಂಗೆಗಳು ಮುಂದೆ ಹೇಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟವಾಗಿ ರೂಪುಗೊಂಡವು ಎಂಬುದನ್ನು ತಿಳಿಯೋಣ. 1905 ಸ್ವದೇಶಿ ಚಳುವಳಿ. ಬಂಗಾಳ ವಿಭಜನೆಯ ವಿರುದ್ಧ ಭಾರತೀಯರು ನಡೆಸಿದ ಮೊದಲ ಬೃಹತ್ ಸಾಮೂಹಿಕ ಕ್ರಾಂತಿಯೇ ಸ್ವದೇಶಿ ಚಳುವಳಿ. ಬ್ರಿಟಿಷರ ಒಡೆದು ಆಳುವ ನೀತಿಗೆ ಪ್ರತಿಯಾಗಿ ದೇಶ ಪ್ರೇಮದ ಕಿಚ್ಚು ಹೊಚ್ಚಿಸಿದ ಘಟನೆ ಇದು. ಈ ಚಳುವಳಿಯ ಪ್ರಮುಖ ನಾಯಕರು ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ಮತ್ತು ಅರವಿಂದ ಘೋಷ್. ಮುಖ್ಯ ಉದ್ದೇಶಗಳು: ಬ್ರಿಟಿಷ್ ಸರಕುಗಳ ಬಹಿಷ್ಕಾರ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ, ರಾಷ್ಟ್ರೀಯ ಶಿಕ್ಷಣ. ಈ ಚಳುವಳಿಯ ಸಂದರ್ಭದಲ್ಲಿ ಬಂಕಿಮ್ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಗೀತೆಯ ರಾಷ್ಟ್ರೀಯತೆಯ ಪ್ರಮುಖ ಸಂಕೇತವಾಗಿ ಹೊರಹೊಮ್ಮಿತು. ಈ ತೀವ್ರವಾದ ಆರ್ಥಿಕ ಮತ್ತು ರಾಜಕೀಯ ಪ್ರತಿಭಟನೆಗೆ ಮಣಿದ ಬ್ರಿಟಿಷ್ ಸರ್ಕಾರ 1911ರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಿತು. ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರ ಆಗಮನ. ಮಹಾತ್ಮ ಗಾಂಧೀಜಿಯವರು 9 ಜನವರಿ 1915ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು. ಈ ಘಟನೆಯು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ದಿಕ್ಕನ್ನೇ ಬದಲಾಯಿಸಿತು. ದಕ್ಷಿಣ ಆಫ್ರಿಕಾದಲ್ಲಿ ಯಶಸ್ವಿಯಾಗಿದ್ದ ಸತ್ಯಾಗ್ರಹ ಎಂಬ ಹೊಸ ಅಸ್ತ್ರವನ್ನು ಭಾರತದ ಹೋರಾಟಕ್ಕೆ ಪರಿಚಯಿಸಿದರು. ಅದನ್ನು ಸತ್ಯ, ಅಹಿಂಸೆ ಎಂಬ ಅಸ್ತ್ರಗಳೊಂದಿಗೆ ಅಲಂಕರಿಸಿದರು. ಮುಂದಿನ ವರ್ಷಗಳಲ್ಲಿ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಸಾಮಾನ್ಯ ಜನರನ್ನು ಸ್ವಾತಂತ್ರ್ಯ ಹೋರಾಟದೊಂದಿಗೆ ಜೋಡಿಸುವಲ್ಲಿ ಗಾಂಧೀಜಿಯವರ ಪಾತ್ರ ಮಹತ್ವದ್ದಾಯಿತು. 1919 ಜಲಿಯನ್ ವಾಲಾಬಾಗ್ ದುರಂತ. ಪಂಜಾಬ್ನ ಅಮೃತಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಏಪ್ರಿಲ್ 13, 1919ರಂದು ಬ್ರಿಟಿಷ್ ಸೇನಾಧಿಕಾರಿ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್ ನಡೆಸಿದ ಅಮಾನವೀಯ ಗುಂಡಿನ ದಾಳಿಯೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಬೈಸಾಖಿಯ ದಿನ ಜಲಿಯನ್ ವಾಲಾಬಾಗ್ನಲ್ಲಿ ಸಾವಿರಾರು ಜನರು ಶಾಂತಿಯುತವಾಗಿ ಸೇರಿದ್ದರು. ಅವರ ಮೇಲೆ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್ ನೇತೃತ್ವದ ಬ್ರಿಟಿಷ್ ಸರ್ಕಾರ ಗುಂಡಿನ ದಾಳಿ ನಡೆಸಿದರು. ಅನೇಕ ನಿರಾಯುಧ ಜನರು ಪ್ರಾಣ ಕಳೆದುಕೊಂಡರು ಮತ್ತು ಗಾಯಗೊಂಡರು. ಈ ಘಟನೆ ಇಡೀ ದೇಶವನ್ನು ಬೆಚ್ಚಿಬೀಳಿಸಿತು. ಆ ದಿನ ಭಾರತೀಯರ ಮನಸ್ಸಲ್ಲಿ ಒಂದು ನೋವು ಆಳವಾಗಿ ಬೇರೂರಿತು. ಇನ್ನು ವಿದೇಶಿ ಆಳ್ವಿಕೆಯಿಂದ ಮುಕ್ತರಾಗಲೇಬೇಕು. ಜಲಿಯನ್ ವಾಲಾಬಾಗ್ ದುರಂತದ ನಂತರ ಸ್ವಾತಂತ್ರ್ಯ ಹೋರಾಟ ಇನ್ನಷ್ಟು ತೀವ್ರವಾಯಿತು. 1920 ಅಸಹಕಾರ ಚಳುವಳಿ. 1920 ಅಸಹಕಾರ ಚಳುವಳಿ. ಜಲಿಯನ್ ವಾಲಾಬಾಗ್ ದುರಂತದ ನಂತರ ದೇಶದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. 1920ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳುವಳಿ ಆರಂಭವಾಯಿತು. ಜನರಿಗೆ ಬ್ರಿಟಿಷ್ ಸರ್ಕಾರದ ಸಂಸ್ಥೆಗಳು ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಅಹಿಂಸೆಯ ಮೂಲಕ ಪ್ರತಿರೋಧಿಸುವಂತೆ ಕರೆ ನೀಡಲಾಯಿತು. ಸಾವಿರಾರು ಸಾಮಾನ್ಯ ಜನರು ಈ ಚಳುವಳಿಯಲ್ಲಿ ಭಾಗವಹಿಸಿದರು. ಮೊದಲ ಬಾರಿಗೆ ಸ್ವಾತಂತ್ರ್ಯದ ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರ ಹೋರಾಟವಾಯಿತು. ಆದರೆ ಮುಂದೆ ನಡೆದ ಒಂದು ಹಿಂಸಾತ್ಮಕ ಘಟನೆ ಈ ಚಳುವಳಿಯ ದಿಕ್ಕನ್ನೇ ಬದಲಿಸಿತು. 1922 ಚೌರಿ ಚೌರಾ. 5 ಫೆಬ್ರವರಿ 1922ರಂದು ಉತ್ತರ ಪ್ರದೇಶದ ಚೌರಿ ಚೌರಾನಲ್ಲಿ ಪ್ರತಿಭಟನೆ ಹಿಂಸಾತ್ಮಕವಾಗಿ ತಿರುಗಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಲಾಯಿತು. 22 ಪೊಲೀಸ್ ಸಿಬ್ಬಂದಿ ಸಾವನ್ನಪ್ಪಿದರು. ಅಹಿಂಸೆಯ ತತ್ವಕ್ಕೆ ಬದ್ಧರಾಗಿದ್ದ ಗಾಂಧೀಜಿ 12 ಫೆಬ್ರವರಿ 1922ರಂದು ಅಸಹಕಾರ ಚಳುವಳಿಯನ್ನು ಸ್ಥಗಿತಗೊಳಿಸಿದರು. 1929
ಪೂರ್ಣ ಸ್ವರಾಜ್ಯ. ಡಿಸೆಂಬರ್ 1929ರಲ್ಲಿ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ, ಸಂಪೂರ್ಣ ಸ್ವಾತಂತ್ರ್ಯವನ್ನು ಭಾರತದ ಗುರಿಯಾಗಿ ಘೋಷಿಸಲಾಯಿತು. ಜವಾಹರಲಾಲ್ ನೆಹರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. 26 ಜನವರಿ 1930ರಂದು ದೇಶಾದ್ಯಂತ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಇದು ಒಂದು ಸ್ಪಷ್ಟ ಸಂದೇಶವಾಗಿತ್ತು. ಭಾರತಕ್ಕೆ ಸುಧಾರಣೆ ಮಾತ್ರ ಬೇಡ, ಸಂಪೂರ್ಣ ಸ್ವಾತಂತ್ರ್ಯವೇ ಬೇಕು. ಈ ಘೋಷಣೆಯ ನಂತರ ಸ್ವಾತಂತ್ರ್ಯ ಹೋರಾಟ ಮತ್ತಷ್ಟು ಪ್ರಬಲವಾಯಿತು. 1930 ದಂಡಿ ಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹ. 12 ಮಾರ್ಚ್ 1930ರಂದು ಗಾಂಧೀಜಿ ಸಬರಮತಿ ಆಶ್ರಮದಿಂದ ದಂಡಿಯತ್ತ ಪಾದಯಾತ್ರೆ ಆರಂಭಿಸಿದರು. ಸುಮಾರು 390 ಕಿಲೋಮೀಟರ್ ಪ್ರಯಾಣದ ನಂತರ 6 ಏಪ್ರಿಲ್ 1930ರಂದು ದಂಡಿ ತಲುಪಿ ಬ್ರಿಟಿಷರ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದರು. ಸಾಮಾನ್ಯವಾದ ಉಪ್ಪು ಸ್ವಾತಂತ್ರ್ಯದ ಹೋರಾಟದ ಶಕ್ತಿಯುತ ಸಂಕೇತವಾಯಿತು. ಒಂದು ಮುಷ್ಟಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ದೊಡ್ಡ ಸವಾಲಾಯಿತು. ದೇಶಾದ್ಯಂತ ನಾಗರಿಕ ಅಸಹಕಾರ ಚಳುವಳಿ ಮತ್ತಷ್ಟು ವೇಗ ಪಡೆದುಕೊಂಡಿತು. 1942 ಭಾರತ ಬಿಟ್ಟು ತೊಲಗಿ ಚಳುವಳಿ. 8 ಆಗಸ್ಟ್ 1942ರಂದು ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಬ್ರಿಟಿಷರು ಭಾರತವನ್ನು ತಕ್ಷಣ ತೊರೆಯಬೇಕು ಎಂಬ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಕರೆ ನೀಡಲಾಯಿತು. ಗಾಂಧೀಜಿಯವರ ಘೋಷಣೆ ಮಾಡು ಇಲ್ಲವೇ ಮಡಿ. ಮುಂದಿನ ದಿನವೇ ಗಾಂಧೀಜಿ ಸೇರಿದಂತೆ ಅನೇಕ ಪ್ರಮುಖ ನಾಯಕರನ್ನು ಬ್ರಿಟಿಷರು ಬಂಧಿಸಿದರು. ಆದರೂ ಚಳುವಳಿ ನಿಲ್ಲಲಿಲ್ಲ. ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು ಮತ್ತು ಸಾಮಾನ್ಯ ಜನರು ದೇಶಾದ್ಯಂತ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದು ಬ್ರಿಟಿಷ್ ಆಡಳಿತಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡಿತು. ಭಾರತ ಇನ್ನು ವಿದೇಶಿ ಆಳ್ವಿಕೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಮುಂದಿನ ವರ್ಷಗಳಲ್ಲಿ ಬ್ರಿಟಿಷರ ಮೇಲೆ ಸ್ವಾತಂತ್ರ್ಯ ನೀಡುವ ಒತ್ತಡ ಮತ್ತಷ್ಟು ಹೆಚ್ಚಾಯಿತು. ಸ್ವಾತಂತ್ರ್ಯದ ಅಂತಿಮ ಹಂತ. 1942ರ ಭಾರತ ಬಿಟ್ಟು ತೊಲಗಿ ಚಳುವಳಿಯ ನಂತರ ಬ್ರಿಟಿಷ್ ಸರ್ಕಾರದ ಮೇಲೆ ಭಾರತದ ಸ್ವಾತಂತ್ರ್ಯದ ಒತ್ತಡ ಹೆಚ್ಚುತ್ತಲೇ ಹೋಯಿತು. ಈ ಅವಧಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆಯ ಹೋರಾಟವು ದೇಶದ ಜನರಲ್ಲಿ ರಾಷ್ಟ್ರಭಾವನೆಯನ್ನು ಮತ್ತಷ್ಟು ಬಲಪಡಿಸಿತು. 1945 ಮತ್ತು 46ರ INA ವಿಚಾರಣೆಗಳು ಮತ್ತು 1946ರ ರಾಯಲ್ ಇಂಡಿಯನ್ ನೇವಿ ಬಂಡಾಯ ಬ್ರಿಟಿಷ್ ಆಡಳಿತಕ್ಕೆ ಭಾರತವನ್ನು ಇನ್ನೂ ದೀರ್ಘಕಾಲ ನಿಯಂತ್ರಿಸುವುದು ಸುಲಭವಲ್ಲ ಎಂಬುದನ್ನು ತೋರಿಸಿತು. ಇದೀಗ ಸ್ವಾತಂತ್ರ್ಯ ಕೇವಲ ಒಂದು ಕನಸಾಗಿರಲಿಲ್ಲ, ಅದು ಬಾಗಿಲಿನ ಬಳಿಯೇ ನಿಂತಿತ್ತು. ಮುಂದಿನ ಮೈಲಿಗಲ್ಲು 1947 ಸ್ವಾತಂತ್ರ್ಯದ ಸೂರ್ಯೋದಯ. ದಶಕಗಳ ಹೋರಾಟದ ನಂತರ ಭಾರತ ಸ್ವಾತಂತ್ರ್ಯದ ಅಂತಿಮ ಹಂತಕ್ಕೆ ತಲುಪಿತು. 18 ಜುಲೈ 1947ರಂದು ಬ್ರಿಟಿಷ್ ಸಂಸತ್ತು ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್ ಅನ್ನು ಅಂಗೀಕರಿಸಿತು. ಅದರ ಪ್ರಕಾರ ಬ್ರಿಟಿಷ್ ಭಾರತವು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳನ್ನಾಗಿ ವಿಭಜನೆಯಾಗಬೇಕಿತ್ತು ಮತ್ತು ಆ ಐತಿಹಾಸಿಕ ದಿನ ಬಂತು. 15 ಆಗಸ್ಟ್ 1947 ಮಧ್ಯರಾತ್ರಿಯ ನಂತರ ಭಾರತ ಸ್ವತಂತ್ರ ರಾಷ್ಟ್ರವಾಯಿತು. ಜವಾಹರಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದರು. ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜ ಹಾರಿತು. ಶತಮಾನಗಳ ನೋವು, ತಲೆಮಾರುಗಳ ಹೋರಾಟ, ಅಸಂಖ್ಯಾತ ಜನರ ತ್ಯಾಗ ಮತ್ತು ಬಲಿದಾನ ಇವೆಲ್ಲವೂ ಸೇರಿ ಒಂದು ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಟ್ಟವು. ನನ್ನ ಪ್ರಿಯ ಸಹೃದಯ ಸ್ನೇಹಿತರೆ, ನೀವೆಲ್ಲರೂ ಈಗಷ್ಟೇ ಉದಯಿಸುತ್ತಿರುವ ನನ್ನ ವಾಹಿನಿ ವಿಸ್ಡಮ್ ವಿಂಗ್ 456 ಅನ್ನು ವೀಕ್ಷಿಸುತ್ತಾ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ನನ್ನ ಈ ಪ್ರಯತ್ನ
ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನನ್ನ ವಾಹಿನಿಯ ಭಾರತದ ಸ್ವಾತಂತ್ರ್ಯ ಪಯಣ ಸರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸದಾ ಸ್ಮರಿಸೋಣ. ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸೋಣ, ರಕ್ಷಿಸೋಣ ಮತ್ತು ಅರ್ಥಪೂರ್ಣಗೊಳಿಸೋಣ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ವಂದೇ ಮಾತರಂ.